ಕೆಇಎ ಹೊರಡಿಸಿರುವ ಹೊಸ ನೇಮಕಾತಿಗಳಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಕುರಿತು ಎಲ್ರಿಗೂ ಸ್ವಲ್ಪ ಗೊಂದಲಗಳು ಇದ್ವು. ಸೊ ಆ ಗೊಂದಲಗಳನ್ನ ಕೆಇಎ ಒಂದು ಅಧಿಕೃತ ಪ್ರಕಟಣೆ ಹೊರಡಿಸುವುದರ ಮೂಲಕ ಏನ್ ಮಾಡಿದೆ, ಎಲ್ಲಾ ಗೊಂದಲಗಳಿಗೂ ಒಂದು ಪರಿಹಾರವನ್ನ ನೀಡಿದೆ. ಸೊ ಹಾಗಾದ್ರೆ ಕಡ್ಡಾಯ ಕನ್ನಡ ಯಾರು ಬರಿಬೇಕು, ಯಾರು ಬರಿಬಾರ್ದು, ಸೊ ಕಡ್ಡಾಯ ಕನ್ನಡದಲ್ಲಿ ಏನೆಲ್ಲ ಇರುತ್ತೆ, ಸೊ ಅದ್ರ ಕುರಿತಾದ ಒಂದು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ದಟ್ ಇಸ್ ಶರಣ್ಸ್ ಕ್ಲಾಸಸ್. ಸೊ ನನ್ನ ಚಾನಲ್ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡೋಣ. ನೋಡಿ, ಕಡ್ಡಾಯ ಕನ್ನಡ ಒಂದು ಪರೀಕ್ಷೆಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಆ ಪರೀಕ್ಷೆ ಸ್ವರೂಪ ಹೆಂಗಿರುತ್ತೆ ಅಂತಂದ್ರೆ 150 ಅಂಕಗಳಿಗೆ ಒಂದು ಪರೀಕ್ಷೆನ ಇಟ್ಟಿರ್ತಾರೆ, ಕಡ್ಡಾಯ ಕನ್ನಡ ಪರೀಕ್ಷೆ. ಸೊ ಇದರಲ್ಲಿ ಕೇವಲ 50 ಅಂಕಗಳನ್ನ ಪಡಿಬೇಕಾಗಿರುತ್ತೆ. 150ಕ್ಕೆ 50 ಅಂಕಗಳು. ಇದು ಕೇವಲ ಎಲಿಜಿಬಿಲಿಟಿ ಟೆಸ್ಟ್ ಆಗಿರುತ್ತೆ. ಇದನ್ನ ಈ ಮಾರ್ಕ್ಸ್ ಗಳನ್ನ ಯಾವುದೇ ಮೆರಿಟ್ ಲಿಸ್ಟ್ ಗೆ, ಸೊ ಫೈನಲ್ ನೀವು ಏನು ಹುದ್ದೆನ ಪಡ್ಕೊಂತೀರಲ್ಲ ಆ ಲಿಸ್ಟ್ ಅಲ್ಲಿ ಈ ಸ್ಕೋರ್ ಇರೋದಿಲ್ಲ. ಕೇವಲ ಪಾಸ್ ಆಗ್ಲಿಕ್ಕೆ ಎಷ್ಟು ಬೇಕು, 50 ಅಂಕಗಳು ಬೇಕು, ಅಷ್ಟು ಪಡ್ಕೊಂಡ್ರೆ ಸಾಕು. ಕೇವಲ ಎಲಿಜಿಬಿಲಿಟಿ ಟೆಸ್ಟ್ ಆಗಿರುತ್ತೆ. 150 ಅಂಕಗಳಿಗಿದ್ದು ಇದು ಎಲ್ಲವೂ OMR ಬೇಸ್ಡ್ ಅಂತಂದ್ರೆ ರೈಟಿಂಗ್ ಇರೋದಿಲ್ಲ, OMR ಟಿಕ್ ಹಾಕೋದೇ ಇರ್ತದೆ. ಸೊ ಈ ಕಂಪ್ಲೀಟ್ ಪೇಪರ್, ಹೌದಾ. ಸೊ ಇದರ ಒಂದು ಸ್ಟ್ಯಾಂಡರ್ಡ್ ಎಲ್ಲಿವರೆಗೂ ಅಂತಂದ್ರೆ 10th ಲೆವೆಲ್ಗೆ, ಒಂದು 10th ಲೆವೆಲ್ ಕನ್ನಡ ಏನಿದೆ ಅಲ್ಲ ಆ ಲೆವೆಲ್ ಅಲ್ಲಿ ಕನ್ನಡ ಗೊತ್ತಿದ್ರೆ ಸಾಕು. ಸೊ ಈ ಪರೀಕ್ಷೆನ ಪಾಸ್ ಮಾಡ್ಬೋದು. ಓಕೆ, ರೈಟ್. ಸೊ ಇದು ಪರೀಕ್ಷೆ ಆಯ್ತು. ಹಾಗಾದ್ರೆ ಯಾರು ಈ ಪರೀಕ್ಷೆನ ಬರಿಬಹುದು, ಯಾರು ಬರಿಬಾರ್ದು, ಸೊ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಯಾರಿಗೆಲ್ಲ ವಿನಾಯಿತಿ ಇದೆ ಅಂತಂದ್ರೆ, ಯಾರು SLC ಅಲ್ಲಿ, ಓಕೆ, SLC 10th ಅಲ್ಲಿ ಕನ್ನಡ ಭಾಷೆನ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನ ಯಾರಾದ್ರೂ ಅಧ್ಯಯನ ಮಾಡಿದ್ರೆ ಅವರು ಕಡ್ಡಾಯ ಕನ್ನಡವನ್ನ ಬರೆಯೋ ಹಾಗಿಲ್ಲ. ಓಕೆ, ಸೊ ಅಂದ್ರೆ ನೀವೇನು 10th ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಇರುತ್ತಲ್ಲ, ಸೊ ಕನ್ನಡ ಮೀಡಿಯಂ ಅವ್ರು ಫಸ್ಟ್ ಲ್ಯಾಂಗ್ವೇಜ್ ನಾವು ಕನ್ನಡನೇ ಓದಿರ್ತೀವಿ, ಸೊ ಅವರಿಗೆ ವಿನಾಯಿತಿ ಇರುತ್ತೆ. ಇಂಗ್ಲಿಷ್ ಮೀಡಿಯಂ ಅವರು ಕೂಡ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ಕನ್ನಡವಾಗಿ ಓದಿದ್ರೆ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡವಾಗಿ ಓದಿದ್ರೆ ಅವರಿಗೂ ಕೂಡ ವಿನಾಯಿತಿ ಇರುತ್ತೆ. ಅವರು ಕಡ್ಡಾಯ ಕನ್ನಡ ಬರೆಯೋ ಅವಶ್ಯಕತೆ ಇಲ್ಲ. ರೈಟ್. ಇದನ್ ಬಿಟ್ರೆ KEA ಅಥವಾ KPSC ಎಲ್ಲಿ ಯಾವುದೋ ಒಂದು ಆಯೋಗ ನಡೆಸಿರ್ತಕ್ಕಂಥ ಎಕ್ಸಾಮ್ ಗಳಲ್ಲಿ ಆಲ್ರೆಡಿ ನೀವು ಕಡ್ಡಾಯ ಕನ್ನಡ ಬರೆದು ಪಾಸ್ ಆಗಿದ್ರೆ ಅವರು ಮತ್ತೆ ಈ ಒಂದು ಪರೀಕ್ಷೆನ ಬರೆಯೋ ಅವಶ್ಯಕತೆ ಇರೋದಿಲ್ಲ. ರೈಟ್. ಇವರಿಗೆಲ್ಲ ವಿನಾಯಿತಿ ಇರುತ್ತೆ. ಇನ್ನು ಯಾರು ಬರಿಬೇಕು ಅಂತಂದ್ರೆ, ಇಲ್ಲಿಯವರು ಯಾರು ಬರ್ದಿಲ್ಲ, 10th ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇದನ್ನ ಯಾರು ಕನ್ನಡ ಲ್ಯಾಂಗ್ವೇಜ್ ಓದಿಲ್ಲ ಅವರು ಕಡ್ಡಾಯವಾಗಿ ಕನ್ನಡ ಪರೀಕ್ಷೆಯನ್ನ ಪಾಸ್ ಮಾಡ್ಲೇಬೇಕು. 50 ಅಂಕಗಳನ್ನ ತಗೊಳ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಮುಖ್ಯ ಪರೀಕ್ಷೆಗೆ ಏನ್ ಮೇನ್ ಎಕ್ಸಾಮ್ಸ್ ಇರ್ತಾವಲ್ಲ, ಪೇಪರ್ 1, ಪೇಪರ್ 2, ಅದಕ್ಕೆ ನಿಮಗೆ ಅಲೋ ಮಾಡೋದಿಲ್ಲ. ಓಕೆ, ಇನ್ ಕೇಸ್ ಆಬ್ಸೆಂಟ್ ಆದ್ರೂ ಕೂಡ ನೀವು ಪರೀಕ್ಷೆಗೆ ಅರ್ಹತೆಯನ್ನ ಹೊಂದಿರೋದಿಲ್ಲ. ಇದು KEA ಅವರೇ ಒಂದು ಅಧಿಕೃತವಾಗಿ ಹೊರಡಿಸಿರುವ ಒಂದು ಮಾಹಿತಿ ಆಗಿರುತ್ತೆ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.